ತಿಳ್ಕೊತಾ ಇದ್ವಿ? ಗೊತ್ತಿದ್ಯಾ? ಹೇಳ್ಬೋದಾ? ನೀವು ಹೇಳಿದಂತೆ ಹೇಳ್ತಾ ಇದೆ. ನ್ಯೂಸ್ ಪೇಪರು, ರೇಡಿಯೋ, ಕೆಲವೊಂದು ಮನೆಯಲ್ಲಿ ಟಿವಿ ಇತ್ತು ಅಲ್ವಾ? ಈಗ ಮೊಬೈಲ್. ಮೊಬೈಲ್ ಯಾಕೆ ಯೂಸ್ ಮಾಡ್ತೇವೆ ನಾವು? ಒಳ್ಳೇದಕ್ಕೋಸ್ಕರ, ರೀಲ್ಸ್ ಮಾಡ್ಸೋದಾ? ಓಕೆ. ಸೊ ಮೊದಲಾದ್ರೆ ನಾವು ಮಾಹಿತಿನ ಪಡ್ಕೋಬೇಕು ಅಂತಂದ್ರೆ ಸ್ವಲ್ಪ ನಮಗೆ ನಿಧಾನ ಆಗುತ್ತೆ. ಈಗ ನಾವೇನು ಚೇಂಜಸ್ ಆಗಬೇಕು ಬಯಸ್ತೀವಿ. ಅಪ್ಡೇಟೆಡ್ ವರ್ಷನ್ ನಾವು ಮೊಬೈಲನ್ನು ಯೂಸ್ ಮಾಡ್ತೇವೆ. ಸೊ ಮೊಬೈಲ್ ಎಲ್ಲರಿಗೂ, ಮೊಬೈಲ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಈಗ. ಸೊ ಒಂದು ರೀತಿ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಥರ ನಾವು ಮೊಬೈಲ್ ಅನ್ನ ಯೂಸ್ ಮಾಡ್ತೇವೆ. ಯಾಕೆ ಮೊಬೈಲ್ ಯೂಸ್ ಮಾಡ್ಕೋಬೇಕು? ಸೊ ನಾವು ಅದನ್ನ ಏನ್ ಮಾಡ್ತೀವಿ, ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ. ಈಗ ಲೈವ್ ಅನ್ನ ತಿಳ್ಕೊತೇವೆ. ಈ ಕ್ರಿಕೆಟ್ ಆಯ್ತಪ್ಪ, ಎಲ್ಲೋ ಕ್ರಿಕೆಟ್ ನಡೀತಾ ಇರ್ತದೆ, ನಾವು ಸಡನ್ ಆಗಿ ಲೈವ್ ನೋಡ್ತೇವೆ. ಎಲ್ಲೋ ಗಲಾಟೆ ನಡೀತಾ ಇರ್ತದೆ, ಸಡನ್ ಲೈವ್ ನೋಡುವಂತಹ ಅವಕಾಶ. ಸೊ ನಾವು ಸೋಷಿಯಲ್ ಮೀಡಿಯಾ ಮೊರೆಯನ್ನ ಹೋಗ್ತಾ ಇದೀವಿ. ಸೋಷಿಯಲ್ ಮೀಡಿಯಾಸ್ ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ? ಸೊ ಕನ್ನಡದಲ್ಲಿ ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ತೇವೆ. ಸೊ ಸಾಮಾಜಿಕ ಜಾಲತಾಣಗಳು ಅಂತಂದ್ರೆ ಒಂದು ಮೊಬೈಲ್ ಒಂದಿನ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್, ಆಮೇಲೆ ತುಂಬಾ ರೀತಿದೆ. ನಮಗೆ ಗೊತ್ತಿಲ್ಲದಿರುವಂಥದ್ದೆಲ್ಲ ನಿಮ್ಗೆ ಗೊತ್ತಿದೆ. ಯಾವ್ಯಾವ್ದು ಐಡಿಸ್ ಯೂಸ್ ಮಾಡ್ಕೋತೀರಿ, ಯಾವ್ಯಾವ್ದು ಲಿಂಕ್ಗಳನ್ನ ಯೂಸ್ ಮಾಡ್ಕೋತೀರಿ ನೀವು ಅಲ್ವಾ? ಓಕೆ. ಹುಡುಗರು, ಈಗಿನ ಹುಡುಗರು ಮತ್ತೆ ಹುಡುಗಿಯರು ಸೆಲ್ಫಿ ಅಂದ್ರೆ ತುಂಬಾ ಕ್ರೇಜ್. ಸೊ ಸೆಲ್ಫಿಯನ್ನ ನಾವೇನ್ ಮಾಡೋದು, ನಮ್ಮ ರೀಲ್ಸ್ ಮಾಡ್ಲಿಕ್ಕೆ ಇಲ್ಲ ಡಿಪಿ ಹಾಕ್ತೇವೆ. ಅವರಿಗೆ ಹೇಳ್ತಾ ಇದ್ದಾರೆ, ಏನೇನು ಹೇಳಿ, ಅವ್ರು ಯಾವುದೋ ಹೊಸದಾಗಿ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಫೇಸ್ಬುಕ್ ಐಡಿ ಹಾಕ್ತೇವೆ. ಸೊ ಟ್ವಿಟರ್ ಅಲ್ಲಿ ಫೋಟೋಸ್ನ ಐಡಿಸ್ಗಳನ್ನೆಲ್ಲ ಹಾಕ್ತೇವೆ. ಸೊ ಆ ರೀತಿ ದಯವಿಟ್ಟು ಮಾಡಬೇಡಿ. ಸೊ ಯಾಕೆಂದ್ರೆ ನಿಮ್ಮ ಫೋಟೋಸ್ ಅನ್ನ ಯೂಸ್ ಮಾಡಿಕೊಂಡು ಹ್ಯಾಕರ್ಸ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮನ್ನ ಡೀಪ್ ಫೇಕ್ ಐಡಿಯನ್ನು ಮಾಡಿಕೊಂಡು ನಿಮ್ಮನ್ನ, ಸೊ ಡೀಪ್ ಫೇಕ್ ಐಡಿ ಅಂತ ಗೊತ್ತಿದೆ ಅಲ್ಲ, ಅವನಿಗೆ ಮುಖವನ್ನ ನಮ್ಗೆ ಯೂಸ್ ಮಾಡ್ತಾರೆ.